ಜಾರ್ಜಿರವರಿಗೆ ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಕೇಶಿ ಸೇವಾರತ್ನ ಪ್ರಶಸ್ತಿ ಗೆಳೆಯರಿಂದ ಅಭಿನಂದನೆ. ಹುಮ್ನಾಬಾದ್ ಗೆಳೆಯರ ಬಳಗ ಹಾಗೂ ಧನಲಕ್ಷ್ಮಿ ಎಂಟರ್ಪ್ರೈಸಸ್ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಜನ್ಮಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಮತ್ತು ಗಾನ ಕೋಗಿಲೆ ಸಿ ಅಶ್ವಥ್ ರವರ ಜಯಂತಿ ಉತ್ಸವ ಅಂಗವಾಗಿ ಹುಮ್ನಾಬಾದ್ನ ಖ್ಯಾತ ಉದ್ಯಮಿಗಳಾದ ಪ್ರೇಮ್ ಕುಮಾರ್ ಜಾರ್ಜಿರವರಿಗೆ ಸಮಾಜದಲ್ಲಿ ಮಾಡುತ್ತಿರುವ ಸೇವೆ ಪರಿಗಣಿಸಿ ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಕೇಶಿ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೂ ಹುಮ್ನಾಬಾದ್ ವಾಂಚರಿ ಓಣಿಯ ನಿವಾಸಿ ಮಹೇಶ್ ರೆಡ್ಡಿ ಅವರು ಕಲಬುರಗಿಯ ಕೆಬಿಎನ್ ಪ್ರೀಮಿಯರ್ ಲೀಗ್ನಲ್ಲಿ 3ನೇ ಆವೃತ್ತಿಗೆ ಆಯ್ಕೆಯಾಗಿರುವುದರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೆಳೆಯರ ಬಳಗದ ಅಧ್ಯಕ್ಷ ನಾಗಯ್ಯಸ್ವಾಮಿ, ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷ ಶರತ್ ಕುಮಾರ್, ನಾರಾಯಣ ಪೆಟ್ಕರ್, ಸಂಜು ಕುಮಾರ್ ಜುಂಡ, ವೀರೇಶ್ ಜಾಜಿ, ರಮೇಶ್ ಬುಳ್ಳ, ರಮೇಶ್ ಚಿನ್ಕೋಡಿ, ರವಿ ಪೋಚಂಪಲ್ಲಿ, ಸಂತೋಷ್ ಶಿವ ಶೆಟ್ಟಿ, ಗೋಪಾಲ್ ರಘುಜಿ, ಚಂದ್ರಕಾಂತ್, ನಾಗೇಶ್, ಸಂತೋಷ್, ವಿನೋದ್, ಭೀಮಶೆಟ್ಟಿ, ಅನಿಲ್, ದೀಪಕ್, ಜಾಜಿ, ವೆಂಕಟೇಶ್ ಮತ್ತು ಗಿರೀಶ್ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಚಿಕ್ಕಿ ನ್ಯೂಸ್ ಕನ್ನಡ, ಹುಮ್ನಾಬಾದ್. ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ಎರಡು ಬಹಳ ವಿಜೃಂಭಣೆ ವಿಷಯ ಮತ್ತು ನಾವು ಸಂತೋಷದ ವಿಷಯ ಅಂತ ಹೇಳ್ಬೋದು. ನಮ್ಮ ಹುಮ್ನಾಬಾದ್ ಗೆಳೆಯರ ಬಳಗದಿಂದ ಎಂಟರ್ಪ್ರೈಸಸ್ ವತಿಯಿಂದಾಗಿ ನಮ್ಮ ಪ್ರೇಮ್ ಕುಮಾರ್ ಜಾಜಿ ಅವರು ಎಲೆಮರಿಕೆಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರು ಯಾವತ್ತಿಗೂ ಪ್ರಶಸ್ತಿಗಾಗಿ ಅವ್ರು ಕೆಲಸ ಮಾಡಿದವರಲ್ಲ, ಆದರೂ ಸಹಿತ ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅವ್ರಿಗೆ ಆಟೋಮೆಟಿಕ್ಕಾಗಿ ಪ್ರಶಸ್ತಿಯನ್ನು ಅಲ್ಲಿ ಲಭಿಸ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲೆಮರಿಕೆಯಾಗಿ ಕೆಲಸ ಮಾಡಿರ್ತಕ್ಕಂಥ ಪ್ರೇಮ್ ಕುಮಾರ್ ಜಾಜಿ ಅವರು ಇವತ್ತು ನಮಗೆ ಭಾಳಷ್ಟು ಖುಷಿಯಾಗಿದೆ. ದಕ್ಷಿಣ ಪಥೇಶ್ವರ ಸೇವಾ ಪ್ರಶಸ್ತಿಯನ್ನು ಅಂತಕ್ಕಂಥದ್ದನ್ನು ಅದು ಬೆಂಗಳೂರು ಲೆವೆಲ್ ಸಿಕ್ಕಿದ್ದು ನಮಗೆ ಭಾಳ ಹೆಮ್ಮೆಯ ವಿಷಯ. ಅದಕ್ಕೆ ನಮ್ಮ ಗೆಳೆಯರ ಬಳಗದಲ್ಲಿ ಸೇರಿಸ್ಕೊಂಡು ಅವರಿಗೆ ನಾವು ಒಂದು ಅಭಿನಂದನಾ ಕಾರ್ಯಕ್ರಮ ಇಡೋಣ ಅಂದಿದ್ವಿ. ಅದಕ್ಕೆ ಅವರಿಗೆ ಈ ಒಂದು ಸೇವಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದಕ್ಕೆ ನಾವು ಭಾಳಷ್ಟು ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ಭಾಗದಲ್ಲಿ ಬೀದರ್ ಜಿಲ್ಲೆ ಅಂದ ತಕ್ಷಣ ನೆನಪಿ ಬರ್ತದೆ ಹಿಂದುಳಿದ ಅಂತ. ಆ ಬೀದರ್ ಜಿಲ್ಲೆ ಹಿಂದುಳಿದಿರ್ತಕ್ಕಂಥ ಅದು ಅಲ್ವೇ ಅಲ್ಲ, ಯಾಕಂದರೆ ಇಲ್ಲಿ ಅನೇಕ ಪ್ರತಿಭೆಗಳನ್ನು ಬಂದಿದ್ದಾವೆ. ಈಗಾಗಲೇ ಮಹೇಶ್ ರೆಡ್ಡಿ ಅವರು KBNಗೆ 3ನೇ ಆವೃತ್ತಿಗೆ ಆಯ್ಕೆಯಾಗಿದ್ದಾರೆ. ಸೊ ಅದಕ್ಕಾಗಿ ಇಲ್ಲಿ ಪ್ರತಿಭೆ ಇದೆ ಭಾಳಷ್ಟು. ಇದು ಗುರುತಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಆಗಬೇಕು, ಆಗ್ತಾ ಇದೆ. ಅದಕ್ಕಾಗಿ ಇದೇ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವರಿಗೆ ನಾವು ಹುರಿದುಂಬಿಸ್ತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗ್ತದೆ. ಅವ್ರು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೆ ಅಂತಂದ್ರೆ, ಅವ್ರು ಇನ್ನೂ ಕ್ರೀಡೆಯಲ್ಲಾಗಿರ್ಬೋದು, ಉದ್ಯಮಿಗಳಲ್ಲಾಗಿರ್ಬೋದು, ಇನ್ನೂ ಕ್ರಿಯಾಶೀಲರಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಸಮಾಜಕ್ಕೆ ಒಂದಿಷ್ಟು ಅಳಿಲು ಸೇವೆ ಮಾಡುವುದರ ಜೊತೆಗೆ ಅವರು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಪ್ರೇಮ್ ಕುಮಾರ್ ಎಂ ಜಾಜಿ ಅವರಿಗೆ ಸಮಾಜ ಸೇವಕರು ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡಮಾಡಿದ್ದು ನಮ್ಮೆಲ್ಲರಿಗೆ, ಅವರ ಬಂಧು ಭಗಿನಿಯರಿಗೆ ಹಾಗೂ ನಮ್ಮೆಲ್ಲ ಗೆಳೆಯರಿಗೆ ಭಾಳ ಎಲ್ಲಿಲ್ಲದ ಸಂತಸ ತಂದಿರುವಂಥ ವಿಷಯ. ಹಾಗಾಗಿ ಇವತ್ತಿನ ದಿವಸ ಎಲ್ಲ ಅವರ ಗೆಳೆಯರ ಬಳಗದವರು ಸೇರಿಕೊಂಡು, ನಮ್ಮ ಕರ್ನಾಟಕ ಜಾನಪದ ಪರಿಷತ್ ಸೇರಿಕೊಂಡು ಅವರನ್ನು ಇಲ್ಲಿ ಸನ್ಮಾನಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಸಮಾಜ ಸೇವೆ ಅವರಿಂದ ಆಗಲಿ ಅನ್ನುವಂಥ ಉದ್ದೇಶದೊಂದಿಗೆ ಇವತ್ತಿನ ದಿವಸ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಇನ್ನೋರ್ವರು ಕಿರಿಯರು ಹುಮ್ನಾಬಾದ್ನ ಹೆಮ್ಮೆನೆ ಅಂತೇಳಿ ಅನ್ಬೋದು. ಮಾಣಿಕ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕ್ರಿಕೆಟ್ ಕೋಚ್ ಆಗಿ ಸುಮಾರು 3-4 ವರ್ಷದಿಂದ ಸೇವೆ ಸಲ್ಲಿಸ್ತಕ್ಕಂತಹ ಮಹೇಶ್ ರೆಡ್ಡಿ ಅವರು ಕಲಬುರಗಿಯ KBNನಲ್ಲಿ ಆಯ್ಕೆಯಾಗಿರೋ 3ನೇ ಆವೃತ್ತಿಗೆ ಆಯ್ಕೆ ಆಗಿರುವಂಥದ್ದು ನಮಗೆ ಹುಮ್ನಾಬಾದ್ನವರಿಗೆ ಸಂತಸದ ಸುದ್ದಿ. ಜೊತೆಗೆ ಅವರ ಗರಡಿಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಪಳಗ್ತಾ ಇದ್ದಾರೆ. ಇದು ನಾವು ಸುಮಾರಲ್ಲಿ ವಾಕಿಂಗ್ ಹೋದಾಗ ನಾವು ನೋಡ್ತಾ ಇರ್ತೀವಿ ಎಲ್ಲರೂ. ಅಂಥ ಒಂದು ಸ್ಟೇಡಿಯಂ ಈ ಭಾಗದಾಗ, ಹೈದರಾಬಾದ್ ಕರ್ನಾಟಕ ಭಾಗದಾಗ ಎಲ್ಲೂ ಸ್ಟೇಡಿಯಂ ಇಲ್ಲ. ಅದರ ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ, ಅದು ಸ್ಪೆಷಲಿ ಮುಂಬರುವಂಥ ದಿನಗಳಲ್ಲಿ ನಮಗೆ ಅನಿಸ್ತದೆ, ಗ್ಯಾರಂಟಿ ಅನಿಸ್ತದೆ, ನಮ್ಮ ಭಾಗದಿಂದ ಹುಡುಗಿಯರು ಬಾಲಕಿಯರಿಗೆ ಇಂಥ ಸೂಪರ್ ಅವಕಾಶದ, ಒಳ್ಳೆಯ ಅವಕಾಶದ ಮುಂದಿನ ದಿನಗಳು ನಾವು ನೀವೆಲ್ಲ ನೋಡ್ತೀವಿ. ಈ ಮಾಣಿಕ್ ಪಬ್ಲಿಕ್ ಸಂಸ್ಥೆಯಿಂದ ಏನು ಹೊರಗೆ ಹೊಮ್ತಾ ಇದ್ದಾರೆ ಇವರು ಗರಡಿಯಲ್ಲಿ ಬೆಳೆದು, ಅವರಿಗೆ ಗ್ಯಾರಂಟಿ ಚಾನ್ಸ್ ಸಿಗ್ತದೆ. ಕರ್ನಾಟಕ ಲೆವೆಲ್ನಲ್ಲಿ, ನ್ಯಾಷನಲ್ ಲೆವೆಲ್ನಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಭಾಗದ ಬಾಲಕಿಯರು ಬಾಲಕರು ಆಟ ಆಡ್ತಾರೆ ಅನ್ನುವಂಥ ಒಂದು ಭರವಸೆ ನಮಗಿದೆ. ಯಾಕಂದ್ರೆ ಆ ರೀತಿ ಅವರು ಕೋಚ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಮಹೇಶ್ ರೆಡ್ಡಿ ಬೆಳೀಲಿ. ನಮ್ಮ ಹುಮ್ನಾಬಾದ್ ಹೆಮ್ಮೆ, ಈ ಎರಡು ಹುಮ್ನಾಬಾದ್ ಹೆಮ್ಮೆಯ ಸುಪುತ್ರರು. ಇವರಿಗೊಂದು ಪ್ರಶಸ್ತಿ ಬೆಂಗಳೂರಿನಲ್ಲಿ ದೊರಕಿರೋದು ಬಹಳ ನಮ್ಮ
ಪಟ್ಟಣದ ಜನತೆಗೆ ಹಾಗೂ ತಾಲೂಕಿನ ಜನತೆಗೆ ಒಂದು ಸಂತಸದ ವಿಷಯ. ಅದೇ ರೀತಿ ಮಹೇಶ್ ರೆಡ್ಡಿ ಈ KBN ಕ್ರಿಕೆಟ್ ಲೀಗ್ ಇದರಲ್ಲಿ 3ನೇ ಬಾರಿಗೆ ಆಯ್ಕೆ ಆಗಿದ್ದು ಸಹ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆಯ ವಿಷಯ. ಇವತ್ತು ತಾವು ಇಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಅವರಿಗೇನು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಇದು ಬಹಳ ಅತ್ಯಂತ ಖುಷಿಯಾದಂಥ ವಿಚಾರ. ನಾವೇನು ಪ್ರಶಸ್ತಿ ಕಡಿಮೆ ಅಂತ ಕೇಸ್ ಮಾಡಿಲ್ಲ. ನಾ 18 ವರ್ಷ ಹಿಡಿದು ಮಾಡ್ತಾ ಇರ್ತೇವೆ. ನಮ್ಮ ಅಣ್ಣತಮ್ಮರು ಎಲ್ಲ ಆಲ್ಮೋಸ್ಟ್ ಏನೋ ಕೈಲಿ ಆದೊಟ್ಟು 1% ಆದೊಟ್ಟು ಆದೊಟ್ಟು ಮಾಡಬೇಕು ಅಂತ ನಮ್ಮದು ಇಚ್ಛೆಯಿಂದ ಮಾಡ್ತಾ ಇದ್ದೇವೆ. ಈಗಿನಿಲ್ಲ, 18 ವರ್ಷ ಹಿಡಿದು ಮಾಡ್ತಾ ಇರ್ತೇವೆ ಎಲ್ಲ ಅಣ್ಣತಮ್ಮರು ಕೂಡಿ ನಮ್ಮ ಮಂದಿ. ಏನಿಲ್ಲ ಸರ್, ಇದು ಜರ್ನಿ ತುಂಬ ಕಠಿಣವಾದ ಜರ್ನಿ ಇದೆ ಸರ್. ಇದರಲ್ಲಿ ತುಂಬ ಫಾಲ್ ಡೌನ್ಸ್ ನಾನು ತುಂಬ ಫೇಸ್ ಮಾಡಬೇಕಾಯಿತು ಸರ್ ಈ ಜರ್ನಿಯಲ್ಲಿ. ಇದು ನಂದು 3ನೇ ರೌಂಡ್ ಸರ್ ಸೆಲೆಕ್ಟ್ ಆಗಿರೋದು, ಸೋಲ್ಡ್ ಆಗಿರೋದು ಆಕ್ಷನ್ನಲ್ಲಿ. ಸೊ ಇದಕ್ಕಿಂತ ನಾನು 9 ವರ್ಷ ಆಯ್ತು ಸರ್ ನಾನು ಕ್ರಿಕೆಟ್ ಆಡ್ತಾ. ಕ್ರಿಕೆಟಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ ತುಂಬ ಇರುತ್ತೆ ಸರ್ ಕ್ರಿಕೆಟಲ್ಲಿ. ಇದಕ್ಕೆ ತುಂಬ ಪೇಷನ್ಸ್ ಆಗಬೇಕಾಗಿರುತ್ತೆ ಸರ್. ಮಾಣಿಕ್ ಪ್ರಭು ಮಹಾರಾಜ್ ಅವ್ರ ಕೃಪೆಯಿಂದ ದಯೆ ದೃಷ್ಟಿಯಿಂದ ಈ ಲೆವೆಲ್ ಬಂದಿದ್ದೀನಿ ಸರ್. ಇನ್ನು ಅವ್ರದ್ದು ಕೃಪೆ ಇದ್ರೆ ಇನ್ನು ಮುಂದೆ ಹೋಗ್ತೇನೆ ಸರ್. ಪ್ರತಿಯೊಂದು ಸಲ ಸಕ್ಸಸ್ ಇಂದ ಯಾರಾದರೂ ಇರ್ತಾರೆ, ಮುಂದೆ ಗುರು ಇರಬೇಕು, ಹಿಂದೆ ಗುರು ಇರಬೇಕು ಅಂತೇಳಿ. ನಿಮ್ಮ ಜೀವನದಲ್ಲಿ ಗುರು ಯಾರು, ಹೇಗೆ ಅಂತೇಳಿ? ಅದು ಸತ್ಯ ಇದೆ ಸರ್. ಗುರು ಇಲ್ಲದೇ ಗುರಿ ಇರಲ್ಲ ಸರ್. ಆ್ಯಕ್ಚುಲಿ ನಾವು ಲೈಫಲ್ಲಿ ನಾವು ಏನಾದರೂ ಮಾಡಬೇಕಂದ್ರೆ ಗುರು ಇರಲೇಬೇಕು ಸರ್. ಇಲ್ಲ ಅಂತಂದರೆ ನಾವು ಇಂಡಿವಿಜುವಲಾಗಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂದರೆ ಅದು ಒಂದು ಅದು ದಟ್ ಈಸ್ ದ ಬಿಗ್ಗೆಸ್ಟ್ ಪಾರ್ಟ್ ಸರ್ ಫ್ಯೂಚರ್ ಲೈಫಲ್ಲಿ. ಯಾಕಂದರೆ ಗುರು ಆ್ಯಕ್ಚುಲಿ ಎಲ್ಲ ಮಾಡೋದು ಗುರುನೇ ಸರ್. ಇಂಡಿವಿಜುವಲಾಗಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್ ನಾವು ಲೈಫಲ್ಲಿ. ಸೊ ಮೇನ್ ನಾವು ಲೈಫಲ್ಲಿ ಏನು ಮಾಡಬೇಕಂದ್ರೆ ಒಂದು ನಿಷ್ಠೆ ಇರಬೇಕಾಗುತ್ತೆ ಸರ್ ಮನಸ್ಸಿನಲ್ಲಿ. ಮಾಡಲೇಬೇಕು ಎಂಬುದು ಹಠ ಬೇಕಾಗುತ್ತೆ ಸರ್. ಅದಕ್ಕೆ ಅದು ಬಿಟ್ಟು ಬೇರೆದೇನು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.